ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕನ್ನಡ ಇಂಡಸ್ಟ್ರಿಯಲ್ಲಿ ದಿ ಬಾಸ್ ಅಂದರೆ ಒಂದು ಅವ್ರದ್ದೇ ಆದ ಫ್ಯಾನ್ ಬೇಸ್ ಇದೆ. ಆ್ಯಂಡ್ ಅವ್ರ ಸಿನಿಮಾ ಅಂದರೆ ಆಬ್ವಿಯಸ್ಲಿ ಆಡಿಯನ್ಸ್ ಥಿಯೇಟ್ರಿಗೆ ಹೋಗಿ ನೋಡ್ತಾರೆ. ಆ್ಯಂಡ್ ಆ ಸಿನಿಮಾಗಳು ಅವರನ್ನು ಎಂಟರ್ಟೈನ್ಮೆಂಟ್ ಕೂಡ ಮಾಡುತ್ತವೆ. ಹಾಗಿದ್ರೆ ದಿ ಬಾಸ್ ದರ್ಶನ್ ರವರ ಎಲ್ಲ ಸಿನಿಮಾಗಳು ಹಿಟ್ಟೋ ಫ್ಲಾಪೋ, ಬಜೆಟ್ ಹಾಗೆ ಕಲೆಕ್ಷನ್ ಮತ್ತು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೀವೇನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ದರ್ಶನ್ ಅವರ 2000ರಲ್ಲಿ ಬಂದಿದ್ದ ಮೆಜೆಸ್ಟಿಕ್ ಸಿನಿಮಾದಿಂದ 2004ರಲ್ಲಿ ಬಂದಿದ್ದ ಸರ್ದಾರ್ ಸಿನಿಮಾದವರೆಗೂ ಡೀಟೇಲ್ಸ್ ಇಲ್ಲ. ಅಲ್ಲಿಂದ ಮುಂದಿನ ಡೀಟೇಲ್ಸನ್ನು ನೋಡೋಣ. ಡಿ ಬಾಸ್ ದರ್ಶನ್ ರವರ 2005ರಲ್ಲಿ ಬಂದಂಥ ಮೂವಿ ಅಯ್ಯ. ಇದರ ಬಜೆಟನ್ನು ನೋಡೋದಾದರೆ 1 ಕೋಟಿ, ಕಲೆಕ್ಷನನ್ನು ನೋಡೋದಾದರೆ 2 ಕೋಟಿ, ರಿಸಲ್ಟನ್ನು ನೋಡೋದಾದರೆ ಎವರೇಜ್. ಶಾಸ್ತ್ರಿ ಇಯರ್ 2005ರಲ್ಲಿ ಬಂದಂಥ ಮೂವಿ ಇದು. ಇದರ ಬಜೆಟ್ 1.5 ಕೋಟಿ, ಕಲೆಕ್ಷನ್ 50 ಲಕ್ಷ, ರಿಸಲ್ಟನ್ನು ನೋಡೋದಾದರೆ ಎವರೇಜ್. ಹಾಗೆ 2005ರಲ್ಲಿ ಬಂದಂಥ ಇನ್ನೊಂದು ಮೂವಿಯಾದ ಸ್ವಾಮಿ, ಬಜೆಟನ್ನು ನೋಡೋದಾದರೆ 1.2 ಕೋಟಿ, ಕಲೆಕ್ಷನನ್ನು ನೋಡೋದಾದರೆ 2.5 ಕೋಟಿ, ರಿಸಲ್ಟನ್ನು ನೋಡೋದಾದರೆ ಹಿಟ್ ಆಗಿದೆ. ದರ್ಶನ್ ರವರ ಈ ಮೂವಿ ತುಂಬಾ ಹಿಟ್ ಆಗಿತ್ತು. ಹಾಗೆ ದರ್ಶನ್ ರವರ ನೆಕ್ಸ್ಟ್ ಮೂವಿ ಯಾವುದು ಅಂತ ನೋಡೋದಾದರೆ 2006ರಲ್ಲಿ ಬಂದಂತಹ ಮಂಡ್ಯ ಅನ್ನತಕ್ಕಂಥ ಮೂವಿ ಯಾವುದು. ಇದರ ಬಜೆಟ್ ನೋಡೋದಾದರೆ 2 ಕೋಟಿ, ಕಲೆಕ್ಷನ್ ನೋಡೋದಾದರೆ 2.2 ಕೋಟಿ. ಇನ್ನು ಇದರ ರಿಸಲ್ಟನ್ನು ನೋಡೋದಾದರೆ ಎವರೇಜ್ ಆಗಿದೆ. ಇದು ಎವರೇಜ್ ಆಗಿ ಮೂಡಿ ಬಂದ ಚಲನಚಿತ್ರ. ಇನ್ನು 2006ರಲ್ಲಿ ದಿ ಬಾಸ್ ರವರ ಬಂದಂಥ ಮೂವಿ ಸುಂಟರ ಗಾಳಿ. ಇದರ ಬಜೆಟ್ ನೋಡೋದಾದರೆ 1 ಕೋಟಿ, ಕಲೆಕ್ಷನ್ ನೋಡೋದಾದರೆ 1.1 ಕೋಟಿ. ಇನ್ನು ಇದರ ರಿಸಲ್ಟನ್ನು ನೋಡೋದಾದರೆ ಹಿಟ್ ಆಗಿದೆ ಈ ಸಿನಿಮಾ. ಇನ್ನು ನೆಕ್ಸ್ಟ್ ಬಂದಂಥ ದರ್ಶನ್ ರವರ ಮೂವಿ ದತ್ತ. ಇದು 2006ರಲ್ಲಿ ತೆರೆ ಕಂಡಿತ್ತು. ಇದರ ಬಜೆಟ್ ಅನ್ನು ನೋಡಿದ್ರೆ 1.2 ಕೋಟಿ, ಕಲೆಕ್ಷನ್ 88 ಲಕ್ಷ. ಇದರ ರಿಸಲ್ಟ್ ಅನ್ನು ನೋಡೋದಾದ್ರೆ ಫ್ಲಾಪ್. ಈ ಮೂವಿ ದರ್ಶನ್ ರವರಿಗೆ ಫ್ಲಾಪ್ ಆಗಿತ್ತು. ನೆಕ್ಸ್ಟ್ 2006ರಲ್ಲಿ ಬಂದಂಥ ಇನ್ನೊಂದು ಮೂವಿಯಾದ ತಂಗಿಗಾಗಿ. ಇದರ ಬಜೆಟ್ ಅನ್ನು ನೋಡೋದಾದ್ರೆ 2 ಕೋಟಿ, ಕಲೆಕ್ಷನ್ 1 ಕೋಟಿ. ಈ ಸಿನಿಮಾ ಕೂಡ ಫ್ಲಾಪ್ ಆಗಿತ್ತು. ಇದರ ರಿಸಲ್ಟ್ ಕೂಡ ಫ್ಲಾಪ್ ಆಗಿತ್ತು. ನೆಕ್ಸ್ಟ್ 2007ರಲ್ಲಿ ತೆರೆಕಂಡಂಥ ಭೂಪತಿ ಮೂವಿ. ಇದರ ಬಜೆಟ್ ನೋಡೋದಾದ್ರೆ 3 ಕೋಟಿ, ಕಲೆಕ್ಷನ್ ನೋಡೋದಾದ್ರೆ 2 ಕೋಟಿ. ಇದು ಕೂಡ ಒಂದು ಫ್ಲಾಪ್ ಆದಂಥ ಮೂವಿ. ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹನ ಪ್ರೀತಿನ. ಇದು 2007ರಲ್ಲಿ ತೆರೆಕಂಡಂಥ ಮೂವಿ. ಇದರ ಬಜೆಟ್ ಅನ್ನು ನೋಡೋದಾದ್ರೆ 2.2 ಕೋಟಿ, ಕಲೆಕ್ಷನ್ ನೋಡೋದಾದ್ರೆ 2.6 ಕೋಟಿ. ಇದು ಹಿಟ್ ಆಗಿದೆ. ಹೌದು ಸ್ನೇಹಿತರೆ, ಇದು ತುಂಬಾನೇ ಹಿಟ್ ಆದಂಥ ಮೂವಿ. ಇನ್ನು ನೆಕ್ಸ್ಟ್ ಮೂವಿ ನೋಡೋದಾದ್ರೆ 2007ರಲ್ಲಿ ಅನಾಥರು ಅಂತಕ್ಕಂಥ ಮೂವಿ ತೆರೆಕಂಡಿತ್ತು. ಇದರ ಬಜೆಟ್ ಅನ್ನು ನೋಡೋದಾದ್ರೆ 1.5 ಕೋಟಿ, ಇದರ ಕಲೆಕ್ಷನ್ 3.4 ಕೋಟಿ. ಇದರ ರಿಸಲ್ಟ್ ಅನ್ನು ನೋಡೋದಾದ್ರೆ ಸೂಪರ್ ಹಿಟ್ ಆದಂಥ ಮೂವಿ ಇದು. ಉಪೇಂದ್ರ ಅವ್ರ ಜೊತೆಗೆ ನಟಿಸಿದಂಥದ್ದು. ಇನ್ನು 2008ರಲ್ಲಿ ಗಜ ಅಂತಕ್ಕಂಥ ಮೂವಿ ತೆರೆಕಂಡಿತ್ತು. ಬಜೆಟ್ ನೋಡೋದಾದ್ರೆ 3 ಕೋಟಿ, ಕಲೆಕ್ಷನ್ ನೋಡೋದಾದ್ರೆ 8 ಕೋಟಿ. ಇದು ಕೂಡ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿತ್ತು. ಹಾಗೆ ನೆಕ್ಸ್ಟ್ ಮೂವಿ ನೋಡೋದಾದ್ರೆ 2008ರಲ್ಲಿ ಇಂದ್ರ ಅಂತಕ್ಕಂಥ ಮೂವಿ. ಇದರ ಬಜೆಟ್ 3 ಕೋಟಿ, ಕಲೆಕ್ಷನ್ 6 ಕೋಟಿ. ಇದು ಕೂಡ ಒಂದು ಸೆಮಿ ಹಿಟ್ ಆದಂತಹ ಮೂವಿ ಆಗಿದೆ. ನೆಕ್ಸ್ಟ್ ದರ್ಶನ್ ರವರ ಮೂವಿಯನ್ನು ನೋಡೋದಾದ್ರೆ 2008ರಲ್ಲಿ ಅರ್ಜುನ್ ಅಂತಕ್ಕಂಥ ಮೂವಿಯಲ್ಲಿ ನಟನೆ ಮಾಡಿದ್ರು. ಇದರ ಬಜೆಟ್ ಅನ್ನು ನೋಡೋದಾದ್ರೆ 4 ಕೋಟಿ, ಇದರ ಕಲೆಕ್ಷನ್ 10 ಕೋಟಿ ಆಗಿತ್ತು. ಇದರ ರಿಸಲ್ಟ್ ಅನ್ನು ನೋಡೋದಾದ್ರೆ ಸೂಪರ್ ಹಿಟ್ ಆದಂಥ ಮೂವಿ ಇದಾಗಿತ್ತು. ಇನ್ನು ನೆಕ್ಸ್ಟ್ 2008ರಲ್ಲಿ ನವಗ್ರಹ ಅಂತಕ್ಕಂಥ ಮೂವಿ ತೆರೆಕಂಡಿತ್ತು. ಇದರ ಬಜೆಟ್ ಅನ್ನು ನೋಡೋದಾದ್ರೆ 3 ಕೋಟಿ, ಇದರ ಕಲೆಕ್ಷನ್ 7 ಕೋಟಿ ಆಗಿತ್ತು. ಇದು ಕೂಡ ಹಿಟ್ ಆದಂಥ ಮೂವಿ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ 2009ರಲ್ಲಿ ಯೋಧ ಅಂತಕ್ಕಂಥ ಮೂವಿ ಬಂದಿತ್ತು. ಇದರ ಬಜೆಟ್ 3.5 ಕೋಟಿ ಆಗಿತ್ತು, ಕಲೆಕ್ಷನ್ 9 ಕೋಟಿ ಆಗಿತ್ತು. ಇದರ ರಿಸಲ್ಟ್ ಅನ್ನು ನೋಡೋದಾದ್ರೆ ಇದು ಕೂಡ ಹಿಟ್ ಆದಂಥ ಮೂವಿ ಆಗಿತ್ತು. ಇನ್ನು 2009ರಲ್ಲಿ ಅಭಯ್. ಇದರ ಬಜೆಟ್ ಅನ್ನು ನೋಡೋದಾದ್ರೆ 5 ಕೋಟಿ ಆಗಿತ್ತು, ಕಲೆಕ್ಷನ್ 3 ಕೋಟಿ ಆಗಿತ್ತು. ಇದು ಕೂಡ ಫ್ಲಾಪ್ ಆದಂಥ ಮೂವಿ ಆಗಿತ್ತು. ಅಭಯ್ ಕೂಡ ಫ್ಲಾಪ್ ಆದಂಥ ಮೂವಿ ಕೂಡ ಆಗಿತ್ತು ಇವರಿಗೆ. ಇನ್ನು ಪೊರ್ಕಿ ಅಂತಕ್ಕಂಥದ್ದು 2010ರಲ್ಲಿ ರಿಲೀಸ್ ಆದಂಥ ಸಿನಿಮಾ. ಇದರ ಬಜೆಟ್ ಅನ್ನು ನೋಡೋದಾದ್ರೆ 7 ಕೋಟಿ, ಕಲೆಕ್ಷನ್ ಅನ್ನು ನೋಡೋದಾದ್ರೆ 30 ಕೋಟಿ. ಇದು ದರ್ಶನ್ ರವರಿಗೆ ಸೂಪರ್ ಹಿಟ್ ಆದಂಥ ಸಿನಿಮಾ. ಇನ್ನು ನೆಕ್ಸ್ಟ್ 2010ರಲ್ಲಿ ಶೌರ್ಯ ಅಂತಕ್ಕಂಥ ಸಿನಿಮಾ ಬಿಡುಗಡೆ ಆಯಿತು. ಇದರ ಬಜೆಟ್ 5 ಕೋಟಿ, ಕಲೆಕ್ಷನ್ 17 ಕೋಟಿ. ಇದು ಕೂಡ ಒಂದು ಸೂಪರ್ ಹಿಟ್ ಆದಂಥ ಮೂವಿ ಆಗಿತ್ತು. ನೆಕ್ಸ್ಟ್ ಬಾಸ್ ಅಂತಕ್ಕಂಥ ಮೂವಿ. ಇದು 2010ರಲ್ಲಿ ತೆರೆಕಂಡಿತ್ತು. ಬಜೆಟ್ 7 ಕೋಟಿ, ಕಲೆಕ್ಷನ್ ನೋಡೋದಾದ್ರೆ 13 ಕೋಟಿ ಆಗಿತ್ತು. ಇದು ಕೂಡ ಒಂದು ಸೂಪರ್ ಹಿಟ್ ಆದಂಥ ಮೂವಿ ಕೂಡ ದರ್ಶನ್ ರವರಿಗೆ ಆಗಿತ್ತು. ನೆಕ್ಸ್ಟ್ 2011ರಲ್ಲಿ ತೆರೆಕಂಡಂಥ ಪ್ರಿನ್ಸ್ ಮೂವಿ. ಬಜೆಟ್ ನೋಡೋದಾದ್ರೆ 5 ಕೋಟಿ, ಕಲೆಕ್ಷನ್ ಅನ್ನು ನೋಡೋದಾದ್ರೆ 3 ಕೋಟಿ ಆಗಿತ್ತು. ಇನ್ನು ರಿಸಲ್ಟ್ ನೋಡೋದಾದ್ರೆ ಇದೊಂದು ದರ್ಶನ್ ರವರಿಗೆ ಫ್ಲಾಪ್ ಆದಂಥ ಸಿನಿಮಾ. ನೆಕ್ಸ್ಟ್ 2011ರಲ್ಲಿ ಸಾರಥಿ ಅಂತಕ್ಕಂಥ ಮೂವಿ ತೆರೆಕಂಡಿತ್ತು. ಇದರ ಬಜೆಟ್ 8 ಕೋಟಿ, ಕಲೆಕ್ಷನ್ 40 ಕೋಟಿ. ಇದು ಬ್ಲಾಕ್ ಬಾಸ್ಟರ್ ಆದಂಥ
ಬ್ಲಾಕ್ ಬಸ್ಟರ್ ಹಿಟ್ ಆದಂಥ ದರ್ಶನ್ ಅವರ ಮೂವಿ ಆಗಿತ್ತು. ನೆಕ್ಸ್ಟ್ ಚಿಂಗಾರಿ ಅಂತಕ್ಕಂಥ ಮೂವಿ 2012ರಲ್ಲಿ ರಿಲೀಸ್ ಆಗಿತ್ತು. ಇದರ ಬಜೆಟ್ 7 ಕೋಟಿ, ಕಲೆಕ್ಷನ್ ಕೂಡ 7 ಕೋಟಿ. ಇದು ಬ್ಲಾಕ್ ಬಸ್ಟರ್ ಆಗಿತ್ತು ದರ್ಶನ್ ರವರಿಗೆ ಮೂವಿ. ಇನ್ನು ನೆಕ್ಸ್ಟ್ ದರ್ಶನ್ ರವರ ಮೂವಿಯನ್ನು ನೋಡೋದು ಯಾವುದಪ್ಪ ಅಂತ ಅಂದರೆ ಸಂಗೊಳ್ಳಿ ರಾಯಣ್ಣ. 2012ರಲ್ಲಿ ತೆರೆ ಕಂಡು ಅದ್ಭುತವಾಗಿ ಪ್ರದರ್ಶನಗೊಂಡಂಥ ಸಿನಿಮಾ. ಇದರ ಬಜೆಟ್ ನೋಡೋದಾದ್ರೆ 30 ಕೋಟಿ, ಕಲೆಕ್ಷನ್ 55 ಕೋಟಿ. ಇದು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆದಂಥ ಸಿನಿಮಾ. ಇನ್ನು ನೆಕ್ಸ್ಟ್ ಬುಲ್ಬುಲ್ ಅಂತಕ್ಕಂಥ ಸಿನಿಮಾ 2013ರಲ್ಲಿ ಬಿಡುಗಡೆಯಾಗಿತ್ತು. ಬಜೆಟ್ ನೋಡೋದಾದ್ರೆ 12 ಕೋಟಿ, ಕಲೆಕ್ಷನ್ 50 ಕೋಟಿ. ಇದು ಒಂದು ಸೂಪರ್ ಹಿಟ್ ಆದಂಥ ದರ್ಶನ್ ರವರ ಸಿನಿಮಾ ಆಗಿತ್ತು. ಇನ್ನು ನೆಕ್ಸ್ಟ್ ದರ್ಶನ್ ರವರ ಸಿನಿಮಾವನ್ನು ನೋಡೋದಾದ್ರೆ 2013ರಲ್ಲಿ ತೆರೆಕಂಡಂಥ ಬೃಂದಾವನ ಸಿನಿಮಾ. ಇದರ ಬಜೆಟ್ ಕೂಡ 15 ಕೋಟಿ ಆಗಿತ್ತು, ಕಲೆಕ್ಷನ್ ಅನ್ನು ನೋಡೋದಾದ್ರೆ 30 ಕೋಟಿ ಆಗಿತ್ತು. ಹಾಗೆ ಇದು ಸೂಪರ್ ಹಿಟ್ ಆದಂಥ ದರ್ಶನ್ ರವರ ಸಿನಿಮಾ ಆಗಿತ್ತು. ಇನ್ನು 2014ರಲ್ಲಿ ತೆರೆಕಂಡಂತಹ ಅಂಬರೀಷ್ ಸಿನಿಮಾ ಬಜೆಟ್ 20 ಕೋಟಿ ಆಗಿತ್ತು, ಕಲೆಕ್ಷನ್ 23 ಕೋಟಿ ಆಗಿತ್ತು. ಇದು ಕೂಡ ಒಂದು ಆವರೇಜ್ ಆದಂತಹ ದರ್ಶನ್ ರವರ ಸಿನಿಮಾ ಆಗಿತ್ತು. ಇನ್ನು ನೆಕ್ಸ್ಟ್ ದರ್ಶನ್ ರವರ ಸಿನಿಮಾವನ್ನು ನೋಡೋದಾದ್ರೆ ಐರಾವತ 2015ರಲ್ಲಿ ಇದು ತೆರೆ ಕಂಡಿತ್ತು. ಬಜೆಟ್ ನೋಡೋದಾದ್ರೆ 18 ಕೋಟಿ ಆಗಿತ್ತು, ಕಲೆಕ್ಷನ್ 30 ಕೋಟಿ ಆದಂಥ ಕಲೆಕ್ಷನ್ ಅನ್ನು ಗಳಿಸಿತ್ತು. ಇದು ಕೂಡ ಸೂಪರ್ ಹಿಟ್ ಆದಂಥ ದರ್ಶನ್ ರವರ ಒಂದು ಸಿನಿಮಾ ಆಗಿತ್ತು. ಇನ್ನು 2016ರಲ್ಲಿ ತೆರೆಕಂಡಂತಹ ವಿರಾಟ್ ಮೂವಿ, ಇದರ ಬಜೆಟ್ ನೋಡೋದಾದ್ರೆ 25 ಕೋಟಿ. ಇನ್ನು ಇದರ ಕಲೆಕ್ಷನ್ ಅನ್ನು ನೋಡೋದಾದ್ರೆ 17 ಕೋಟಿ. ಇದರ ರಿಸಲ್ಟ್ ಅನ್ನು ನೋಡೋದಾದ್ರೆ ಇದು ಒಂದು ಫ್ಲಾಪ್ ಆದಂಥ ದರ್ಶನ್ ರವರ ಮೂವಿ ಆಗಿತ್ತು. ಜಗ್ಗುದಾದ 2016ರಲ್ಲಿ ತೆರೆಕಂಡಂಥ ಸಿನಿಮಾ. ಬಜೆಟ್ ನೋಡೋದಾದ್ರೆ 16 ಕೋಟಿ, ಕಲೆಕ್ಷನ್ ಅನ್ನು ನೋಡೋದಾದ್ರೆ 35 ಕೋಟಿ. ಸೂಪರ್ ಹಿಟ್ ಆದಂಥ ಮೂವಿ ಇದು ದರ್ಶನ್ ರವರದು. ಇನ್ನು ನೆಕ್ಸ್ಟ್ ದರ್ಶನ್ ರವರ ಮೂವಿ ನೋಡೋದಾದ್ರೆ 2017ರಲ್ಲಿ ತೆರೆಕಂಡಂಥ ಚಕ್ರವರ್ತಿ ಸಿನಿಮಾ. ಇದರ ಬಜೆಟ್ 20 ಕೋಟಿ, ಕಲೆಕ್ಷನ್ 40 ಕೋಟಿ ಆಗಿತ್ತು. ಇದು ಕೂಡ ಒಂದು ಹಿಟ್ ಆದ ಸಿನಿಮಾ ಆಗಿತ್ತು. ಇನ್ನು ನೆಕ್ಸ್ಟ್ ದರ್ಶನ್ ರವರ ಮೂವಿಯನ್ನು ನೋಡೋದಾದ್ರೆ 2017ರಲ್ಲಿ ಬಿಡುಗಡೆಯಾದಂತಹ ತಾರಕ್. ಬಜೆಟ್ ನೋಡೋದಾದ್ರೆ 10 ಕೋಟಿ, ಕಲೆಕ್ಷನ್ ನೋಡೋದಾದ್ರೆ 30 ಕೋಟಿ. ಇದು ಕೂಡ ಸೂಪರ್ ಹಿಟ್ ಆದಂಥ ದರ್ಶನ್ ರವರ ಸಿನಿಮಾ ಆಗಿತ್ತು. ಇನ್ನು ದರ್ಶನ್ ರವರ ನೆಕ್ಸ್ಟ್ ಸಿನಿಮಾನ ನೋಡೋದಾದ್ರೆ 2019ರಲ್ಲಿ ರಿಲೀಸ್ ಆದಂತಹ ಯಜಮಾನ ಸಿನಿಮಾ. ಇದರ ಬಜೆಟ್ ಅನ್ನು ನೋಡೋದಾದ್ರೆ 15 ಕೋಟಿ ಆಗಿತ್ತು, ಕಲೆಕ್ಷನ್ ನೋಡೋದಾದ್ರೆ 50 ಕೋಟಿ ಆಗಿತ್ತು. ಇದು ಕೂಡ ಒಂದು ಬ್ಲಾಕ್ ಬಸ್ಟರ್ ಆದಂಥ ಸಿನಿಮಾ ಆಗಿತ್ತು. ಇನ್ನು ಕುರುಕ್ಷೇತ್ರ 2019ರಲ್ಲಿ ತೆರೆಕಂಡಂಥ ಸಿನಿಮಾ. ಇದರ ಬಜೆಟ್ ಅನ್ನು ನೋಡೋದಾದ್ರೆ 50 ಕೋಟಿ, ಕಲೆಕ್ಷನ್ ಅನ್ನು ನೋಡೋದಾದ್ರೆ 108 ಕೋಟಿ. ಇದು ಒಂದು ಸೂಪರ್ ಹಿಟ್ ಆದಂತಹ ದರ್ಶನ್ ರವರ ಸಿನಿಮಾ ಆಗಿತ್ತು. ಇನ್ನು ದರ್ಶನ್ ರವರ ನೆಕ್ಸ್ಟ್ ಸಿನಿಮಾ ನೋಡೋದಾದ್ರೆ 2019ರಲ್ಲಿ ತೆರೆಕಂಡಂಥ ಒಡೆಯ ಸಿನಿಮಾ. ಇದರ ಬಜೆಟ್ 30 ಕೋಟಿ ಆಗಿತ್ತು, ಕಲೆಕ್ಷನ್ 50 ಕೋಟಿ ಆಗಿತ್ತು. ಇದು ಒಂದು ಕೂಡ ಹಿಟ್ ಆದಂಥ ದರ್ಶನ್ ರವರ ಸಿನಿಮಾ ಆಗಿತ್ತು. ಇನ್ನು ಒಂದು ನೆಕ್ಸ್ಟ್ ರಾಬರ್ಟ್ 2021ರಲ್ಲಿ ತೆರೆಕಂಡಂಥ ಸಿನಿಮಾ. ಇದರ ಬಜೆಟ್ ಕೂಡ 50 ಕೋಟಿ ಆಗಿತ್ತು, ಕಲೆಕ್ಷನ್ 102 ಕೋಟಿ. ಸೂಪರ್ ಹಿಟ್ ಆದಂಥ ಸಿನಿಮಾ ದರ್ಶನ್ ರವರದು. ಇದು ಕೂಡ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು ದರ್ಶನ್ ರವರ ನೆಕ್ಸ್ಟ್ ಮೂವಿ ನೋಡೋದಾದ್ರೆ ಕ್ರಾಂತಿ. ಇದು 2022ರಲ್ಲಿ ತೆರೆಕಂಡಂಥ ಸಿನಿಮಾ. ಇದರ ಬಜೆಟ್ ನೋಡೋದಾದ್ರೆ 40 ಕೋಟಿ, ಕಲೆಕ್ಷನ್ 58 ಕೋಟಿ. ಇದು ಕೂಡ ಹಿಟ್ ಆದಂಥ ಸಿನಿಮಾ. ಹಾಗೆ ದರ್ಶನ್ ರವರ ನೆಕ್ಸ್ಟ್ ಸಿನಿಮಾ ನೋಡೋದಾದ್ರೆ ಕಾಟೇರ. ಇದು ಕೂಡ 2023ರಲ್ಲಿ ರಿಲೀಸ್ ಆಗಿ ಬಜೆಟ್ 45 ಕೋಟಿ ಆಗಿತ್ತು, ಕಲೆಕ್ಷನ್ 104 ಕೋಟಿ ಆಗಿತ್ತು. ಇದು ಕೂಡ ಬ್ಲಾಕ್ ಬಸ್ಟರ್ ಆದಂತಹ ದರ್ಶನ್ ರವರ ಸಿನಿಮಾ. ಇಷ್ಟಾಗಿತ್ತು ದರ್ಶನ್ ರವರ ಮಾಹಿತಿ. ಆ 55 ಸಿನಿಮಾಗಳಲ್ಲಿ ಟೋಟಲ್ 11 ಸೂಪರ್ ಹಿಟ್ ಮೂವಿಗಳು ತೆರೆಕಂಡಿವೆ. ಹಾಗೆ 7 ಎವರೇಜ್ ಮೂವಿಗಳು ತೆರೆಕಂಡಿವೆ. ಹಾಗೆ 15 ಫ್ಲಾಪ್ ಮೂವಿಗಳನ್ನು ಇವರು ಮಾಡಿದ್ದಾರೆ. ಬ್ಲಾಕ್ ಬಸ್ಟರ್ ಹಿಟ್ ಆಗಿ 6 ಸಿನಿಮಾಗಳು ತೆರೆಕಂಡಿವೆ. ಇನ್ನು ಹಿಟ್ ಆಗಿ 16 ಸಿನಿಮಾಗಳು ತೆರೆಕಂಡಿವೆ.